ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನೊಂದು ಸಿಂಪಲ್ ಆಗಿ ಒಂದು ಚಿಕನ್ ರೋಸ್ಟ್ ಮಾಡೋದು ಹೇಗೆ ಅಂತ ಹೇಳಿಕೊಡ್ತಾ ಇರೋದು. ಜಸ್ಟ್ ಮೂರು ಮಸಾಲ ಹುಡಿಗಳನ್ನು ಉಪಯೋಗಿಸಿ ನಾನು ಇಲ್ಲಿ ಮಾಡ್ತಾ ಇರೋದು. ಇದಂತೂ ಬ್ಯಾಚುಲರ್ಸ್ಗಂತೂ ತುಂಬಾನೇ ಉಪಕಾರ ಆಗ್ಬೋದು. ಈ ವಿಡಿಯೋ ನಿಮಗೆ ಕೂಡ್ಲೆ ಅಥವಾ ತಟ್ ಅಂತ ಒಂದು ಚಿಕನ್ ರೋಸ್ಟ್ ತಿನ್ಬೇಕು ಅಂತ ಅನ್ಸಿದ್ರೆ ಖಂಡಿತ ಈ ಮೆಥಡ್ ನಿಮಗೆ ಫಾಲೋ ಮಾಡಬಹುದು. ಬನ್ನಿ ಈ ಸಿಂಪಲ್ ಆಗಿ ಟೇಸ್ಟಿ ಆಗಿರುವಂತಹ ಚಿಕನ್ ರೋಸ್ಟ್ ಹೇಗೆ ಮಾಡೋದಂತ ನೋಡೋಣ. ಆಮೇಲೆ ಫಸ್ಟ್ ಟೈಮ್ ಚಾನಲ್ ನೋಡೋರು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಇಲ್ಲಿ ನಾನಿಲ್ಲಿ ಮೊದಲೊಂದು ಪ್ಯಾನ್ ಬಿಸಿ ಮಾಡಿ ಅದಕ್ಕೆ 2 ಸ್ಪೂನ್ ತೆಂಗಿನ ಎಣ್ಣೆ ಹಾಕ್ತಾ ಇರೋದು. ನೀವು ಯಾವ ಕುಕ್ಕಿಂಗ್ ಆಯಿಲ್ ಬೇಕಿರೋ ನಿಮಗೆ ಉಪಯೋಗಿಸ್ಬೋದು. ನೀವು ಅಡಿಗೆಗೆ ಯಾವ ಎಣ್ಣೆ ಉಪಯೋಗಿಸ್ತೀರೋ ಅದು ಉಪಯೋಗಿಸ್ಬೋದು. ನಾನಿಲ್ಲಿ ತೆಂಗಿನ ಎಣ್ಣೆ 2 ಸ್ಪೂನ್ ಹಾಕೊಂಡಿದ್ದೀನಿ. ಇನ್ನು ಈ ಎಣ್ಣೆ ಸ್ವಲ್ಪ ಬಿಸಿ ಆಗ್ಬೇಕು, ಅಷ್ಟೊತ್ತು ವೇಟ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಬಿಸಿ ಆಗಿದೆ. ಇಲ್ಲಿ ನಾನು ಚಿಕನ್ ತಗೊಂಡಿರೋದು ಅರ್ಧ ಕೆಜಿ ಚಿಕನ್ಗಿರುವ ಮಸಾಲ ನಾನಿಲ್ಲಿ ಮಾಡ್ತಾ ಇರೋದು. ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಅಡ್ಜಸ್ಟ್ ಮಾಡ್ಬೋದು ಈ ಮಸಾಲೆಯಲ್ಲಿ. ಆಮೇಲೆ ನೋಡಿ, ಎಣ್ಣೆ ಬಿಸಿ ಆಗಿದೆ. ಇದಕ್ಕೆ ಶುಂಠಿ ಮತ್ತು ಬೆಳ್ಳುಳ್ಳಿ ಜಜ್ಜಿಬಿಟ್ಟು ನೋಡಿ ನಾನು ಈ ಸ್ಪೂನಲ್ಲಿ ಹಾಕ್ತಾ ಇರೋದು. ಈ ಸ್ಪೂನಲ್ಲಿ 1 ಸ್ಪೂನ್ ಹಾಕ್ತೀನಿ. ನೋಡಿ, ಈ ರೀತಿ ಹಾಕ್ಬಿಟ್ಟು ಇದು ಚೆನ್ನಾಗಿ ನೋಡಿ, ಈ ಸ್ಪೂನಲ್ಲಿ ನಾನು ಹಾಕ್ತಾ ಇರೋದು 1 ಸ್ಪೂನ್ ಹಾಕ್ಬಿಟ್ಟು ಇದು ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಆದ್ಮೇಲೆನೆ ನಾವು ಈರುಳ್ಳಿ ಸೇರಿಸ್ಬೇಕು. ಅದಕ್ಕಿಂತ ಮುಂಚೆ ಈರುಳ್ಳಿ ಸೇರಿಸಬೇಡಿ. ಇಲ್ಲ ಅಂದ್ರೆ ಈರುಳ್ಳಿ ಮೊದಲು ಹಾಕ್ಬಿಟ್ಟು ಅದು ಫ್ರೈ ಆದ್ಮೇಲೆ ಇದನ್ನು ಹಾಕೋಬಹುದು. ಆ ರೀತಿನೂ ಮಾಡ್ಬೋದು. ನಾನಿಲ್ಲಿ ಮೊದಲು ಇದನ್ನ ಹಾಕೊಂಡಿದ್ದೀನಿ. ಹಾಕ್ಬಿಟ್ಟು ಒಂದ್ಸಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅಂದ್ರೆ ಸ್ವಲ್ಪ ಕಲರ್ ಎಲ್ಲ ಚೇಂಜ್ ಆಗ್ಬೇಕಿದ್ರದ್ದು. ನಾನು ತೋರಿಸ್ತೀನಿ ಅದು ಯಾವ ರೀತಿ ಆಗ್ಬೇಕು ಅಂತ. ನೋಡಿ, ಈ ರೀತಿ ಮಿಕ್ಸ್ ಮಾಡ್ತಾನೆ ಇರಿ ಎಣ್ಣೆಯಲ್ಲಿ, ಇಲ್ಲಾಂದ್ರೆ ತಳ ಹಿಡಿಯುತ್ತೆ ಅದು. ನೋಡಿ, ಇಲ್ಲಿ ಕಲರ್ ಎಲ್ಲ ಚೇಂಜ್ ಆಗಿದೆ, ಚೆನ್ನಾಗಿ ಫ್ರೈ ಆಗಿದೆ. ನೋಡಿ, ಈ ರೀತಿ ಇರಬೇಕು, ಸಾಕು. ನೆಕ್ಸ್ಟ್ ನಮಗೆ ಇದಕ್ಕೆ ಈರುಳ್ಳಿ ಸೇರಿಸ್ಬೋದು. ನಾನಿಲ್ಲಿ 1 ಈರುಳ್ಳಿ ತಗೊಂಡಿರೋದು. ಅದನ್ನ ನೋಡಿ ಉದ್ದಕ್ಕೆ ಈ ರೀತಿ ಕಟ್ ಮಾಡಿಟ್ಕೊಂಡಿದ್ದೀನಿ. ನೋಡಿ, ಈ ರೀತಿ 1 ಈರುಳ್ಳಿ ಸಾಕು. ಆಮೇಲೆ ಸ್ವಲ್ಪ ಕರಿಬೇವು, ಇಷ್ಟೇ ಸಾಕು, ಬೇರೆ ಏನ್ ಬೇಡ. ಹಾಕ್ಬಿಟ್ಟು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇನ್ನು ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ಬೇಕು. ಅಂದ್ರೆ ಚೆನ್ನಾಗಿ ಬಾಡಿ ಅದು ಚೆನ್ನಾಗಿ ಫ್ರೈ ಆಗ್ಬೇಕು. ಹಾಗಿದ್ರೆ ಮಾತ್ರ ನಮ್ಮ ಚಿಕನ್ಗೆ, ನಾವು ಚಿಕನ್ ಯಾವುದೇ ಕರಿ ಮಾಡ್ತಿದ್ರು ಟೇಸ್ಟ್ ಸಿಗೋದು, ಇಲ್ಲಾಂದ್ರೆ ಟೇಸ್ಟ್ ಸಿಗಲ್ಲ. ನೋಡಿ, ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ. ಆಮೇಲೆ ಇದು ಬೇಗ ಫ್ರೈ ಆಗ್ಬೇಕಿದ್ರೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ರೆ ಈರುಳ್ಳಿ ಬೇಗ ಫ್ರೈ ಆಗುತ್ತೆ. ಇಲ್ಲಾಂದ್ರೆ ನಾವು ತುಂಬಾ ಹೊತ್ತು ವೇಟ್ ಮಾಡ್ಬೇಕಾಗುತ್ತೆ. ಉಪ್ಪೆಲ್ಲ ಹಾಕ್ಬಿಟ್ಟು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ. ನೋಡಿ, ಇಲ್ಲಿ ಈರುಳ್ಳಿ ಎಲ್ಲ ಚೆನ್ನಾಗಿ ನೋಡಿ ಫ್ರೈ ಆಗಿದೆ. ನೋಡಿ, ಕಲರ್ ಎಲ್ಲ ಚೇಂಜ್ ಆಗಿದೆ. ನೋಡಿ, ಈ ರೀತಿ ಇರಬೇಕು. ಅದಕ್ಕಿಂತ ಮುಂಚೆ ಚಿಕನ್ ಆ್ಯಡ್ ಮಾಡಬೇಡಿ. ಆಮೇಲೆ ನಾವಿಲ್ಲಿ ಕ್ಲೀನ್ ಮಾಡಿಟ್ಟ ಚಿಕನ್ ಸೇರಿಸ್ಕೊಳ್ಳಿ. ಅದು ಸಣ್ಣ ಪೀಸ್ ಆದ್ರೂ ತೊಂದರೆ ಇಲ್ಲ, ದೊಡ್ಡ ಪೀಸ್ ಆದ್ರೂ ತೊಂದರೆ ಇಲ್ಲ. ಚೆನ್ನಾಗಿ ಕ್ಲೀನ್ ಮಾಡಿ ಹಾಕೊಳ್ಳಿ. ಹಾಕ್ಬಿಟ್ಟು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಣ್ಣೆಯಲ್ಲಿ ಚಿಕನ್ ಚೆನ್ನಾಗಿ ಫ್ರೈ ಆಗಬೇಕು. ಚೆನ್ನಾಗಿ ಫ್ರೈ ಆದ್ರೆ ಅದರ ಕಲರ್ ಎಲ್ಲ ಚೇಂಜ್ ಆಗುತ್ತೆ. ಅಂದ್ರೆ ಒಂದು ವೈಟ್ ಕಲರಿಗೆ, ಬಿಳಿ ಬಣ್ಣಕ್ಕೆ ಅದು ಬರುತ್ತೆ. ನೋಡಿ, ಈ ರೀತಿ ಮಿಕ್ಸ್ ಮಾಡಬೇಕು. ಅಷ್ಟು ಹೊತ್ತು ಇದನ್ನ ಫ್ರೈ ಮಾಡಬೇಕು. ಒಂದು 3 ನಿಮಿಷ ಆದ್ರೂ ಇದನ್ನ ಫ್ರೈ ಮಾಡ್ಕೊಳ್ಳಿ ಇದೇ ಎಣ್ಣೆಯಲ್ಲಿ. ನೋಡಿ, ಇವಾಗ 3 ನಿಮಿಷ ಆಗಿದೆ. ನೋಡಿ, ಚೆನ್ನಾಗಿ ಕಲರ್ ಎಲ್ಲ ಚೇಂಜ್ ಆಗಿ ನೋಡಿ ಈ ರೀತಿ ಇದೆ ನಮ್ಮ ಚಿಕನ್. ಓಕೆ, ನೆಕ್ಸ್ಟ್ ಇದಕ್ಕೆ ನಾವು ಏನ್ ಮಾಡ್ಬೇಕಂದ್ರೆ ಮಸಾಲಾ ಪೌಡರ್ಸ್ ಆಡ್ ಮಾಡೋದು. ನೋಡಿ, ನಾನು ಅದೇ ಸ್ಪೂನ್ ತಗೊಂಡಿರೋದು. ಅದ್ರಲ್ಲಿ ನೋಡಿ 1/4 ಟೀ ಸ್ಪೂನ್, ಅರ್ಧ ಟೀ ಸ್ಪೂನ್ ಬೇಡ, ನೋಡಿ ಇಷ್ಟು ಹಾಕೊಂಡ್ರೆ ಸಾಕು. ಹಾಕ್ಬಿಟ್ಟು ಆಮೇಲೆ ನೆಕ್ಸ್ಟ್ ಇದಕ್ಕೆ ಹಾಕ್ತಾ ಇರೋದು ಕೊತ್ತಂಬರಿ ಹುಡಿ. ಅದೇ ಸ್ಪೂನ್ ಅಲ್ಲಿ ನೋಡಿ ಮೊದಲು 1 ಸ್ಪೂನ್ ಹಾಕೊಂಡಿದ್ದೀನಿ. ಆಮೇಲೆ ಒಂದು 1/4 ಟೀ ಸ್ಪೂನ್ ನಷ್ಟು ಹಾಕ್ತಾ ಇದ್ದೀನಿ. ನೋಡಿ, ಇಷ್ಟು ಸಾಕು. ಕರೆಕ್ಟ್ ನಾನು ಸ್ಪೂನ್ ಅಲ್ಲಿ ಅಳತೆ ಹೇಳ್ತಾ ಇರೋದು. ಹಾಕ್ಬಿಟ್ಟು ನೆಕ್ಸ್ಟ್ ಖಾರಕ್ಕೆ ಮೆಣಸಿನ ಹುಡಿ, ಅದು ನೀವು ಅಡ್ಜಸ್ಟ್ ಮಾಡ್ಬೋದು. ನಾನಿಲ್ಲಿ 3 ಸ್ಪೂನ್, ಈ 3 ಸ್ಪೂನ್ ಹಾಕಿದ್ರೆ ನಮಗೆ ಕರೆಕ್ಟ್ ಖಾರ ಸಿಗುತ್ತೆ. ಇಲ್ಲಿ ನೀವು ಜಾಸ್ತಿ ಮಾಡಬೇಡಿ, ಕಡಿಮೆ ಬೇಕಿದ್ರೆ ನಿಮಗೆ ಮಾಡ್ಬೋದು. ಜಾಸ್ತಿ ಮಾಡಿದ್ರೆ ಓವರ್ ಆಗ್ಬಿಡುತ್ತೆ. ಅದು ನಿಮ್ಮ ಮೆಣಸಿನ ಹುಡಿ ಸೆಲೆಕ್ಟ್ ಮಾಡೋದ್ರಲ್ಲಿ ಇರುತ್ತೆ. ಕೆಲವೊಂದು ಮೆಣಸು ಖಾರ ಜಾಸ್ತಿ, ಇನ್ನೊಂದು ಕೆಲವು ಕಡಿಮೆ ಇರುತ್ತೆ. ಓಕೆ, ಹಾಕ್ಬಿಟ್ಟು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಸಾಲ, ಚಿಕನ್ ಎಲ್ಲ ಎಣ್ಣೆಯಲ್ಲಿ ಒಂದ್ಸಲ ಚೆನ್ನಾಗಿ ಫ್ರೈ ಆಗ್ಲಿ. ಆಮೇಲೆ ಇದಕ್ಕೆ ನಾನು ಹಾಕ್ತಾ ಇರೋದು ನಮ್ಮ ನಿಂಬೆಹಣ್ಣಿನ ಜ್ಯೂಸ್ ಹಾಕ್ತಾ ಇರೋದು. ಅರ್ಧ ನಿಂಬೆಹಣ್ಣು ಸಾಕು. ಇಲ್ಲ ಅಂದ್ರೆ ನಿಮ್ಮ ಹತ್ರ ಹುಣಸೆ ಹಣ್ಣು ಇದ್ರೆ ಅದನ್ನ ನೀರಲ್ಲಿ ಹಾಕ್ಬಿಟ್ಟು ಅದ್ರ ಜ್ಯೂಸು ಆಡ್ ಮಾಡ್ಬೋದು. ಓಕೆ, ನಿಂಬೆಹಣ್ಣು ಎಲ್ಲರ ಮನೆಯಲ್ಲಿ ಇರುತ್ತೆ, ಬೇಗ ಸಿಗುತ್ತೆ. ಅದಕ್ಕೋಸ್ಕರ ನಾನು ಅದನ್ನ ಹಾಕಿ ನಿಮ್ಗೆ ತೋರಿಸ್ತಾ ಇರೋದು. ಹಾಕ್ಬಿಟ್ಟು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಇದಕ್ಕೆ ಸ್ವಲ್ಪ ಉಪ್ಪುನು ಹಾಕ್ತಾ ಇದ್ದೀನಿ ನಾನು.
ಉಪ್ಪೆಲ್ಲ ಹಾಕ್ಬಿಟ್ಟು ಫುಲ್ಲಾಗಿ ಚೆನ್ನಾಗಿ ಮಿಕ್ಸ್ ಹಾಕೊಳ್ಳಿ. ನಾನು ಉಪ್ಪು ಈರುಳ್ಳಿಗೂ ಹಾಕೊಂಡಿದ್ದೀನಿ, ಒಮ್ಮೆಲೆ ಜಾಸ್ತಿ ಹಾಕೋಬೇಡಿ, ಇವಾಗ ಸ್ವಲ್ಪ ಹಾಕೊಂಡ್ರೆ ಸಾಕು. ಬೇಕಿದ್ರೆ ನಿಮಗೆ ಆಮೇಲೇನು ಸೇರಿಸ್ಬೋದು. ಓಕೆ, ಇದನ್ನು ಕ್ಲೋಸ್ ಮಾಡ್ತೀನಿ. ನೋಡಿ, ಒಂದು 5 ನಿಮಿಷ ನಾನು ನೀರೇನು ಹಾಕದೆ ಅದೇ ರೀತಿ ಬೇಯಿಸಿದ್ದೆ. ನೋಡಿ, ಈ ರೀತಿ ಇದೆ ಇವಾಗ. ಇನ್ನು ಇದಕ್ಕೆ ನೀರು ಸೇರಿಸ್ತಾ ಇರೋದು ನೋಡಿ, ನಾನು ಈ ಗ್ಲಾಸಲ್ಲಿ ಹಾಕ್ತಾ ಇರೋದು, ಇದರಲ್ಲಿ 1 ಗ್ಲಾಸ್ ಹಾಕ್ತಾ ಇದ್ದೀನಿ. ಯಾಕಂದ್ರೆ ನಾವಿಲ್ಲಿ ರೋಸ್ಟ್ ಮಾಡ್ತಾ ಇರೋದು, ಗ್ರೇವಿ ತರ ಅಲ್ಲ. ನೀವು ಗ್ರೇವಿ ತರ ಮಾಡ್ತೀರಿ, 1.5 ಗ್ಲಾಸ್ ಎಲ್ಲ ನಿಮಗೆ ಸೇರಿಸ್ಬೋದು. ನೋಡಿ, ಈ ಗ್ಲಾಸ್ ಕರೆಕ್ಟ್. ಇದು ಹಾಕಿದ್ರೆ ಕರೆಕ್ಟ್ ಆಗುತ್ತೆ, ನಮಗೆ ರೋಸ್ಟ್ ತರಾನೇ ಸಿಗುತ್ತೆ. ನೋಡಿ, ಹಾಕ್ಬಿಟ್ಟು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನಿಮ್ಗೆ ಉಪ್ಪೇನಾದ್ರೂ ಕಡಿಮೆ ಇದ್ರೆ ಚೆಕ್ ಮಾಡ್ಬಿಟ್ಟು ಸೇರಿಸ್ಬೋದು. ಉಪ್ಪು, ಹುಳಿ, ಖಾರ ಏನ್ ಬೇಕಿದ್ರು ಸೇರಿಸ್ಬೋದು. ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಕ್ಲೋಸ್ ಮಾಡ್ತಾ ಇದ್ದೀನಿ. ನೋಡಿ, 10 ನಿಮಿಷ ಆಗಿದೆ. 10 ನಿಮಿಷ ಆಗ್ಬಿಟ್ಟು ಒಂದ್ಸಲ ಈ ರೀತಿ ಸೌಟ್ ಹಾಕ್ಬೇಕು, ಇಲ್ಲಾಂದ್ರೆ ತಲೆ ಹಿಡಿದು ಬಿಡುತ್ತೆ. ನೋಡಿ, ಚಿಕನ್ ಎಲ್ಲ ಚೆನ್ನಾಗಿ ಕುಕ್ ಆಗ್ತಾ ಇದೆ, ಅದೇ ರೀತಿ ಗ್ರೇವಿ ಎಲ್ಲ ತಿಕ್ಕಾಗ್ತಾ ಬಂದಿದೆ ಇವಾಗ. ನೋಡಿ, ಈ ಸ್ಟೇಜ್ ಅಲ್ಲಿ ನಿಮಗೆ ಬೇಕಿದ್ರೆ ಅಂದ್ರೆ 1/4 ಟೀ ಸ್ಪೂನ್ ಅಷ್ಟು ಗರಂ ಮಸಾಲ ಅಥವಾ ಚಿಕನ್ ಮಸಾಲ, ನಾನಿದು ಮೇನ್ ಇಂಗ್ರೀಡಿಯೆಂಟ್ಸ್ ಲಿಸ್ಟ್ ಅಲ್ಲಿ ಸೇರಿಸಿಲ್ಲ, ಯಾಕಂದ್ರೆ ಇದು ನಿಮ್ಗೆ ಬೇಕಿದ್ರೆ ಮಾತ್ರ ಹಾಕೋಬಹುದು. ಹಾಕಿದ್ರೆ ಸ್ವಲ್ಪ ಫ್ಲೇವರ್ ಚೆನ್ನಾಗಿರುತ್ತೆ ಅಂತೇಳಿ ಅಷ್ಟೇ. ಗರಂ ಮಸಾಲ ಅಥವಾ ಚಿಕನ್ ಮಸಾಲ 1/4 ಟೀ ಸ್ಪೂನ್ ಸಾಕು. ಇನ್ನು ಬೇಯಿಸ್ಕೊಳ್ಳಿ. ನೋಡಿ, 10 ನಿಮಿಷ ಆಗಿದೆ. ನೋಡಿ, ಚಿಕನ್ ಎಲ್ಲ ಬೆಂದು ಇಲ್ಲಿ ರೆಡಿ ಆಗಿದೆ. ನೋಡಿ, ಈ ರೀತಿ ಇದೆ, ಫುಲ್ ಆಗಿ ಬೆಂದಿದೆ. ಇನ್ನು ನಿಮಗೆ ಇದು ಸ್ವಲ್ಪ ರೋಸ್ಟ್ ಆಗ್ಬೇಕು, ಇನ್ನು ಸ್ವಲ್ಪ ರೋಸ್ಟ್ ಆಗ್ಬೇಕು. ಗ್ರೇವಿ ತರ ಬೇಕಿದ್ರೆ ಸಾಕು, ಆಫ್ ಮಾಡ್ಬೋದು. ನೋಡಿ, ಒಂದು 5 ನಿಮಿಷ ನಾನು ಚೆನ್ನಾಗಿ ರೋಸ್ಟ್ ಮಾಡಿಟ್ಕೊಂಡಿದ್ದೀನಿ. ಓಪನ್ ಮಾಡಿಬಿಟ್ಟು, ಕ್ಲೋಸ್ ಮಾಡಬಾರ್ದು, ಓಪನ್ ಮಾಡಿಬಿಟ್ಟು 5 ನಿಮಿಷ ಮಾಡಿದ್ದೀನಿ. ಇನ್ನು ಫ್ಲೇಮ್ ಆಫ್ ಮಾಡ್ತಾ ಇದ್ದೀನಿ, ಸಾಕು. ನೋಡಿ, ನಮ್ಮ ಚಿಕನ್ ರೋಸ್ಟ್, ಸಿಂಪಲ್ ಆಗಿ ಮಾಡುವಂತಹ ಚಿಕನ್ ರೋಸ್ಟ್ ಇಲ್ಲಿ ರೆಡಿ ಆಗಿದೆ. ಬ್ಯಾಚುಲರ್ಸ್ಗಂತೂ ಇದು ತುಂಬಾನೇ ಉಪಕಾರ ಆಗುವಂತಹ ವಿಡಿಯೋ, ಯಾಕಂದ್ರೆ ಸಿಂಪಲ್ ಆಗಿ ನಿಮ್ಗೆ ಯಾವಾಗ ಚಿಕನ್ ರೋಸ್ಟ್ ತಿನ್ಬೇಕು ಅಂತ ಅನ್ಸುತ್ತೆ ಅವಾಗ ಮಾಡಿರೋ ಅರ್ಧ ಗಂಟೆಯಲ್ಲಿ ರೆಡಿ ಆಗುತ್ತೆ. ಜಾಸ್ತಿ ಸಾಮಗ್ರಿಗಳು ಕೂಡ ಬೇಡ, ಇಂಗ್ರೀಡಿಯೆಂಟ್ಸ್ ಕೂಡ ಬೇಡ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ, ಎಲ್ಲರ ಜೊತೆ ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು.